ಲಕ್ನೋ ನಗರದಲ್ಲಿ ನಿಮಗೆ ಬಹಳಷ್ಟು ವಸ್ತುಗಳು ಸಿಗುತ್ತವೆ, ಒಳ್ಳೆಯ ಜನರು, ನಾಜೂಕಾದ ಮಾತುಗಳು, ರುಚಿಕರವಾದ ಆಹಾರ ಮತ್ತು ಅದ್ಭುತ ಇತಿಹಾಸ. ಇಲ್ಲಿ ಉಲ್ಲಾಸದಾಯಕ ವಿಷಯಗಳಿವೆ, ಆದರೆ ಅದರ ಜೊತೆ ಒಂದು ವಿಚಿತ್ರ ಅಂಶ ಇದೆ, ಭಯಂಕರ ಕಥೆಗಳು, ಭೀಕರವಾದ ಕಥೆಗಳು. ಆದರೆ ಒಂದು ಕತೆ ಅಷ್ಟು ಭಯಂಕರವಾಗಿದೆ, ಅದನ್ನು ಕೇಳಿದ ನಂತರ ನೀವು ಮತ್ತೊಂದು ವಿಚಾರ ಕೇಳಲು ಇಷ್ಟಪಡೋದಿಲ್ಲ. ನೀವು ಕೇಳಿರಬಹುದು, ಯಾರಾದರೂ ಕೊನೆ ಕಾಣದ ಕೆಲಸ ಬಿಟ್ಟು ಸತ್ತರೆ ಅವರ ಆತ್ಮ ಆ ಕೆಲಸವನ್ನು ಮುಗಿಸಲು ಬರುತ್ತೆ ಎಂದು. ಈ ಕತೆ ಲಕ್ನೋದಲ್ಲಿ ಪ್ರಸಿದ್ಧವಾದ ಓ-ಈ-ಲಲ್ ಮನೆಗೆ ಸಂಬಂಧಿಸಿದೆ. ಅಲ್ಲಿ ಕೆಲವರು ಪ್ರೇತವೊಂದನ್ನು ನೋಡಿದ್ದಾರೆ ಎಂದು ಹೇಳುತ್ತಾರೆ. ಈ ಮನೆಯಗೆ ಒಂದು ಭಯಾನಕ ಕಥೆಯಿದೆ ಮತ್ತು ಕೊನೆಯ ಕುಟುಂಬವು ಈ ಘಟನೆ ಅನುಭವಿಸಿದ ನಂತರ ಯಾರೂ ಈ ಮನೆಗೆ ಹೋಗಲು ಧೈರ್ಯ ಮಾಡಿದಿಲ್ಲ. ಜನರು ಮನೆಗೆ ಹತ್ತಿರ ಸಹ ಹೋಗುವುದಿಲ್ಲ, ಏಕೆಂದರೆ ಅಲ್ಲಿ ಇನ್ನೂ ಏನೋ ಓಡಾಡುತ್ತಿದೆ ಎಂದು ಭಾವಿಸುತ್ತಾರೆ. ಈ ಕತೆ ಭಾರತವು ಸ್ವಾತಂತ್ರ್ಯ ಹೊಂದಿದ ನಂತರ ನಡೆದದ್ದು. ಆ ಮನೆಯನ್ನು ಲಕ್ನೋ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ಗೆ ನೀಡಲಾಯಿತು. ಆ ಮನೆ ಸ್ವಾತಂತ್ರ್ಯ ಪೂರ್ವದ 100 ವರ್ಷಗಳ ಹಿಂದೆ ನಿರ್ಮಾಣವಾಗಿತ್ತು. ಅದು ಬಹಳ ಹಳೆಯದಾದರೂ ಸಹ ಅದರಲ್ಲಿ ಸುಸಜ್ಜಿತ ಕೊಠಡಿಗಳು, ದೊಡ್ಡ ಆವರಣ ಮತ್ತು ಬಾವಿ ಇತ್ತು. ವೈಸ್ ಚಾನ್ಸಲರ್ ಮತ್ತು ಅವರ ಕುಟುಂಬ ಸಂತೋಷದಿಂದ ಆ ಮನೆಗೆ ಸ್ಥಳಾಂತರಗೊಂಡರು, ಆದರೆ ಅವರನ್ನು ಸ್ಥಳೀಯರು ಹೊರಗೆ ಮತ್ತು ಒಳಗೆ ಹೋಗುವಾಗ ಅಸಾಮಾನ್ಯವಾಗಿ ನೋಡುವುದನ್ನು ಅವರು ಗಮನಿಸಿದರು. ಕೆಲವು ದಿನಗಳು ಕಳೆದ ನಂತರ ಒಂದು ರಾತ್ರಿ ವೈಸ್ ಚಾನ್ಸಲರ್ ಮಧ್ಯರಾತ್ರಿ ಎದ್ದು ನೀರು ಕುಡಿಯಲು ಅಡಿಗೆ ಮನೆಯತ್ತ ಹೊರಟಾಗ ತಮ್ಮ ಮಗ ಬಾವಿಯ ಬಳಿ ನಿಂತು ಕಲ್ಲುಗಳನ್ನು ಬಾವಿಯಲ್ಲಿ ಎಸೆಯುತ್ತಿರುವುದನ್ನು ಗಮನಿಸಿದರು. ವೈಸ್ ಚಾನ್ಸಲರ್ ಮಗನನ್ನು ತರಾಟೆಗೆ ತೆಗೆದುಕೊಂಡು ಕರೆಯುತ್ತಾರೆ. ಅವನು ಕೂಡ ಏನು ಮಾತನಾಡದೆ ಬರ್ತಾನೆ, ಆದರೆ ಬಾವಿಯಲ್ಲಿ ಕಲ್ಲುಗಳನ್ನು ಎಸೆಯುವ ಶಬ್ದ ಕೇಳಿಸುತ್ತಲೇ ಇತ್ತು. ಮಾರನೇ ದಿನ ಬೆಳಿಗ್ಗೆ ಈ ಘಟನೆ ಬಗ್ಗೆ ತಮ್ಮ ಹೆಂಡತಿಗೆ ಹೇಳಿದಾಗ, ಮಗ ಎಲ್ಲಾ ರಾತ್ರಿ ತನ್ನ ಕೊಠಡಿಯಲ್ಲಿ ನಿದ್ರಿಸುತ್ತಿದ್ದನೆಂದು ಹೇಳ್ತಾಳೆ. ಆ ರಾತ್ರಿ ಮತ್ತೆ ಆ ಘಟನೆ ನಡೆಯಿತು. ವೈಸ್ ಚಾನ್ಸಲರ್ ಅವರು ಮಗ ಬಾವಿಯ ಬಳಿ ಕಲ್ಲುಗಳನ್ನು ಎಸೆಯುತ್ತಿರುವುದನ್ನು ನೋಡಿದರು. ಮಗನನ್ನು ಕೊಠಡಿಯಲ್ಲಿ ನೋಡಲು ಹೋದರು, ಆದರೆ ಮಗ ತನ್ನ ಕೊಠಡಿಯಲ್ಲಿ ಇರಲಿಲ್ಲ. ಅವರು ಬಾವಿಯ ಕಡೆಗೆ ಹೋಗಿ ಮಗನನ್ನು ಕೇಳಿದಾಗ, ನಾನು ಅವರನ್ನು ಎಬ್ಬಿಸಲು ಬಂದಿದ್ದೇನೆ ಎಂದು ಹೇಳಿದನು. ಯಾರನ್ನು ಎಂದು ಅವರು ಬಾವಿಯಲ್ಲಿ ನೋಡುತ್ತಾರೆ. ಅಲ್ಲಿ ಅವರಿಗೆ ತಲೆ ಇಲ್ಲದ ಬ್ರಿಟಿಷ್ ಸೈನಿಕರ ಶವಗಳನ್ನು ಕಂಡನು. ಅದು ತುಂಬಾ ಭಯ ಉಂಟುಮಾಡಿತು. ವೈಸ್ ಚಾನ್ಸಲರ್ ಮಗನನ್ನು ಒಳಗೆ ಕರೆದುಕೊಂಡು ಬರ್ತಾರೆ. ಮಗನನ್ನ ಗದರಿಸಿ ಕೇಳಿದಾಗ ಅವರ ಮಗ ಹೇಳ್ತಾನೆ, ಅವರು ಈ ಮನೆಯೊಳಗೆ ಬಂದ ನಂತರ ಪ್ರತಿದಿನ ರಾತ್ರಿ ತಲೆ ಇಲ್ಲದ ಬ್ರಿಟಿಷ್ ಅಧಿಕಾರಿ ನನಗೆ ಕಾಣುತ್ತಿದ್ದರು ಮತ್ತು ಅವರು ಬಾವಿಯಲ್ಲಿ ಸಿಲುಕಿದ ಆತ್ಮಗಳನ್ನು ಎಚ್ಚರಿಸುವಂತೆ ಆಜ್ಞೆ ನೀಡುತ್ತಿದ್ದನು. ಪ್ರತಿ ದಿನವೂ ನಾನು ಬಾವಿಯ ಬಳಿ ಹೋಗಿ ಕಲ್ಲುಗಳನ್ನು ಎಸೆದು ಅವರನ್ನು ಬಿಡುಗಡೆ ಮಾಡಲು ಪ್ರಯತ್ನಿಸುತ್ತಿದೆ ಎಂದು ಮಗ ವೈಸ್ ಚಾನ್ಸಲರ್ಗೆ ಹೇಳಿದ. ಕೆಲವೇ ದಿನಗಳಲ್ಲಿ ಅವರ ಮಗನ ಆರೋಗ್ಯ ಕೆಡಲು ಪ್ರಾರಂಭವಾಯಿತು ಮತ್ತು ಎಷ್ಟೇ ವೈದ್ಯಕೀಯ ನೆರವು ಪಡೆದರೂ ಸಹ ಕೊನೆಗೂ ಮಗ ನಿಧನ ಆಗುತ್ತೆ. ಘಟನೆ ನಡೆದ ನಂತರ ವೈಸ್ ಚಾನ್ಸಲರ್ ಅವರು ಸ್ಥಳೀಯರಿಂದ ಕೇಳಿದರು, 1817 ರಲ್ಲಿನ ಬಂಡಾಯದ ಸಂದರ್ಭದಲ್ಲಿ ಬ್ರಿಟಿಷ್ ಸೈನಿಕರ ಶಿರಚ್ಛೇದ ಮಾಡಿ ಅವರ ಶವಗಳನ್ನು ಬಾವಿಯಲ್ಲಿ ಹಾಕಲಾಗಿತ್ತು ಎಂದು. ಈ ಆತ್ಮಗಳು 100 ವರ್ಷಗಳ ಕಾಲ ಮೌನವಾಗಿದ್ದವು. ಅವರನ್ನು ನಿಮ್ಮ ಮಗ ಎಚ್ಚರಗೊಳಿಸಿದ್ದಾನೆ. ಇದರಿಂದ ನಮಗೂ ಕೂಡ ತೊಂದರೆ ಶುರುವಾಗಿದೆ ಎಂದರು. ಈ ನಂತರ ವೈಸ್ ಚಾನ್ಸಲರ್ ಅವರು ಪೂಜಾ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ಪುರೋಹಿತರನ್ನು ಆಹ್ವಾನಿಸಿದರು ಮತ್ತು ಬಾವಿಗೆ ದಿಗ್ಬಂಧನ ಮಾಡಿಸಿದರು. ಅವರು ಮತ್ತು ಅವರ ಹೆಂಡತಿ ಆ ಮನೆಯನ್ನು ಬಿಟ್ಟು ಹೊರಟು ಹೋದರು. 2020 ರಲ್ಲಿ ಎ ಸೂಟಬಲ್ ಬಾಯ್ ವೆಬ್ ಸೀರೀಸ್ನ ಚಿತ್ರೀಕರಣ ಆ ಮನೆಯಲ್ಲಿಯೇ ನಡೆದಿತ್ತು. ಚಿತ್ರೀಕರಣದ ಸಮಯದಲ್ಲಿ ಯಾವುದೇ ಪಾರನಾರ್ಮಲ್ ಘಟನೆಗಳು ವರದಿಯಾಗದಿದ್ದರೂ ಸ್ಥಳೀಯರು ಇನ್ನೂ ರಾತ್ರಿ ಆ ಬಾವಿಯ ಬಳಿ ಕಲ್ಲುಗಳನ್ನು ಎಸೆಯುವ ಹುಡುಗನನ್ನು ನೋಡುತ್ತಿದ್ದಾರೆ ಎಂದು ಹೇಳುತ್ತಾರೆ. ಹೀಗಾಗಿ ಆ ಭೀಕರತೆಯು ಇನ್ನೂ ಜೀವಂತವಾಗಿದೆ. ಈ ಕತೆ ಅಥವಾ ಮತ್ತಾವುದೇ ಭಯಾನಕ ಕತೆಗಳ ಬಗ್ಗೆ ನಿಮಗೆ ತಿಳಿದಿದ್ದರೆ ದಯವಿಟ್ಟು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ನೀವು ಭೂತಗಳ ಕತೆಗಳಲ್ಲಿ ಅಥವಾ ಹೀಗೆ ಭಯಾನಕ ವಿಷಯಗಳಲ್ಲಿ ಆಸಕ್ತಿ ಹೊಂದಿದ್ದೀರಾ? ಹಾಗಾದರೆ ಮಿಸ್ಟ್ರಿ ಮಾಸ್ಟರ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.